ಕಾವೇರಿ ಫಿಫ್ತ್ ಸ್ಟೇಜ್ 110 ಟ್ರಯಲ್ ನಡೀತಾ ಇದೆ. ನಾನು ಆದಷ್ಟು ರಿಟರ್ನ್ ಮಾಡಿಸ್ಬೇಕು ಅಂತ ಮಾಡಿದ್ದೆ. ಇನ್ನೊಂದು 5 ದಿನ ಟೈಮ್ ಕೇಳ್ತಾ ಇದ್ದಾರೆ. ಸೊ ಆಗಸ್ಟ್ 20ನೇ ತಾರೀಕು ಅಷ್ಟೊತ್ತಿಗೆ ಆ ನೀರನ್ನ ಬಿಡುವಂತ ಒಂದು ವ್ಯವಸ್ಥೆಯನ್ನ ಮಾಡ್ತೇವೆ. ಇನ್ನು ಜೊತೆಗೆ ಈ ಟನಲ್ ಜೊತೆಗೆ ಒಂದು 17 ಕಡೆ ಕೆಲವು ಜಾಗಗಳನ್ನ ಹುಡುಕಿದ್ದೇವೆ. ಸದ್ಯಕ್ಕೆ ಒಂದು 100 ಕಿಲೋಮೀಟರ್ ಫ್ಲೈಓವರ್ ಸಿಗ್ನಲ್ ಫ್ರೀ ಕಾರಿಡಾರ್ಗೋಸ್ಕರ ಜಾಗ ಐಡೆಂಟಿಫೈ ಮಾಡಿದ್ದೇವೆ. ಅದಕ್ಕೊಂದು 1,200 ಕೋಟಿ ರೂಪಾಯಿ ಅಷ್ಟು, 12,000 ಕೋಟಿ ರೂಪಾಯಿ ಅಷ್ಟು, 12,000 crores ಅದಕ್ಕೆ ಸಿಗ್ನಲ್ ಫ್ರೀ ಕಾರಿಡಾರ್. ಹೀಗೆ ನಮ್ಮ ರಾಜಾಜಿನಗರದಿಂದ ಬರ್ಬೇಕಾದ್ರೆ ಯಾವ ರೀತಿ ಅಲ್ಲಿ KR ಸರ್ಕಲ್ ವರ್ಗು ವಿತೌಟ್ ಎನಿ ಸಿಗ್ನಲ್ ಹೋಗ್ತಾರೆ, ಆ ರೀತಿ ಸಿಗ್ನಲ್ ಫ್ರೀ ಕಾರಿಡಾರ್ಗೆ ಕೆಲವು ಇಂಪಾರ್ಟೆಂಟ್ ಜಾಗಗಳನ್ನ ಐಡೆಂಟಿಫೈ ಮಾಡಿದೀವಿ. ಅಲ್ಲೆಲ್ಲ ಕೂಡ ಇದನ್ನ ಟೆಂಡರ್ಗಳು ಕರೀಲಿಕ್ಕೆ ಈಗಾಗಲೇ ವ್ಯವಸ್ಥೆಯನ್ನು ನಾವು ತೀರ್ಮಾನ ಮಾಡಿದೀವಿ. ಇದಲ್ಲದೆ ಬೆಂಗಳೂರು ನಗರದಲ್ಲಿ ಏನು ಯಾರೋ ಹೊರಗಡೆಯಿಂದ ಬಂದ್ರು ಏನು ಒಂದು ನೋಡಕ್ಕೆ ಒಂದು ಅವಕಾಶ ಇಲ್ಲ. ಅದಕ್ಕೆ ಇಡೀ ಪ್ರಪಂಚದಲ್ಲಿ ಎಲ್ಲಾ ಕಡೆ ಇರೋ ಒಂದು ಟವರ್ ಟೈಪ್ ಸ್ಕೈ ಡೆಕ್ ಮಾಡಬೇಕು ಅಂತ ತೀರ್ಮಾನ ಮಾಡಿದೀವಿ. ನಾನು ಹಿಂದೆ ಅದನ್ನ ಪಬ್ಲಿಕ್ ಡಿಬೇಟ್ಗೆ ಬಿಟ್ಟಿದ್ದೆ. ಅದನ್ನ ಮೊನ್ನೆ ನಮ್ಮ ಶಾಸಕರ ಜೊತೆ ಮುಖ್ಯಮಂತ್ರಿಗಳ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ದೇನೆ. ಅವ್ರಿಗೂ ಪ್ರಪೋಸಲ್ ಕೊಟ್ಟಿದ್ದು ಜಾಗ ಲೊಕೇಶನ್ ವಿಚಾರದಲ್ಲಿ ಒಂದು 10 ಜಾಗ ಹುಡುಕಿದ್ದ ನಾವು. ಅದರಲ್ಲಿ ನಮ್ಗೆ ಇವರು ಏರ್ಫೋರ್ಸ್ ಅವರು, HAL ಅವರು, ಏರ್ಪೋರ್ಟ್ನವರು ನಮ್ಮಿಂದ 20 ಕಿಲೋಮೀಟರ್ ದೂರದಲ್ಲಿ ಎಲ್ಲೂ ಕೂಡ ನೀವು ಅದಕ್ಕೆ ಮಾಡಕ್ಕೆ ಅವಕಾಶ ಕೊಡಲ್ಲ. ನಿಮ್ದೇನಿದ್ರು ನಮ್ದು 250 ಮೇಲೆ ಪ್ಲಾನ್ ಮಾಡಿದ್ದೇವೆ. ಇನ್ನ 2-3 ಸಜೆಷನ್ಸ್ ಕೇಳಿದ್ದೇವೆ. ಟೆಂಡರ್ ಕರೀತಾ ಇದ್ವಿ. ಒಂದು 25 ಎಕರೆ ಜಾಗ ಬೇಕು. NGF ನೋಡಿದ್ರು, ಸೌತ್ ಫ್ಯಾಕ್ಟ್ರಿ ನೋಡಿದ್ರು, ರೇಸ್ ಕೋರ್ಸ್ ನೋಡಿದ್ರು, ಬೇರೆ ಬೇರೆ ಜಾಗ, ಫ್ಲೈಯಿಂಗ್ ಸ್ಕೂಲ್ ಎಲ್ಲ ಕೂಡ ನೋಡಿದ್ರು. ಎಲ್ಲಾದ್ರೂ ಕೂಡ ಅದಕ್ಕೆ ಜಾಗ ಸೂಕ್ತ ನಮ್ಮ ಇವರೆಲ್ಲ ಬಿಡ್ಲಿಲ್ಲ. ನಮ್ಗೆ ಏರ್ಫೋರ್ಸ್ ಅವರು ಇವರೆಲ್ಲ ಬಿಟ್ಟಿಲ್ಲ. ಲಾಸ್ಟ್ ಅಲ್ಲಿ ನೈಸ್ ರೋಡಲ್ಲಿ 1-2 ಪಾಯಿಂಟ್ ನಾವು ನೋಡಿದ್ರು. ಕೊಂಗಘಟ್ಟ, ಹೆಮ್ಗೆಪುರ, ಯೂನಿವರ್ಸಿಟಿ ಜಾಗ. ಯೂನಿವರ್ಸಿಟಿಲಿ ಮಕ್ಕಳು 25 ಎಕರೆ ಹೋಗ್ತದೆ ಅಂದ್ರೆ ಮುಂದಕ್ಕೆ ಬೆಳೀತಾ ಇದೆ ಯೂನಿವರ್ಸಿಟಿ. ಆ ಜಾಗ ತಗೊಳ್ಳೋದು ಸರಿ ಇಲ್ಲ ಅಂತೇಳಿ ನಮ್ಮ ಶಾಸಕರೆಲ್ಲ ಸಲಹೆ ಮಾಡಿದ್ರು. ಕೊಂಗಘಟ್ಟ ಅದು ಬಂತು, ಅಲ್ಲಿ ಇಲ್ಲ. ಸೊ ನೆಕ್ಸ್ಟ್ ನೈಸ್ ರೋಡಲ್ಲಿ ಒಂದು ಜಾಗನ ಐಡೆಂಟಿಫೈ ಮಾಡಿ ಎಲ್ಲರೂ ಕೂಡ ನಮ್ಮ ಅಶೋಕ್ ಆದಿಯಾಗಿ ಎಲ್ಲರೂ ಕೂಡ ಅದಕ್ಕೆ ಒಪ್ಕೊಂಡಿದ್ದಾರೆ. ಸೊ ಆ ಜಾಗನ ಪ್ರಪೋಸ್ ಮಾಡಿ ಅಂತ ಹೇಳಿದ್ವಿ. ಅದು ಜಾಗ ನಮ್ಮ ಹತ್ರ ಇಲ್ಲ, ನೈಸ್ ಹತ್ರ ಇದೆ. ಆ ನೈಸ್ ಯಾಕೆಂದ್ರೆ ಟ್ರಾಫಿಕ್ ಕೂಡ 10 ಎಕರೆ ಆದ್ರೆ ಇನ್ನೊಂದು 15 ಎಕರೆ ವೆಹಿಕಲ್ಗೆ ಇಡಬೇಕಾಗ್ತದೆ. ಟ್ರಾಫಿಕ್ ಜಾಸ್ತಿ ಆಗ್ತದೆ. ಬೆಂಗಳೂರು ಬಂದಂತವ್ರು ನೋಡುವಂತವ್ರನ್ನ ಬೆಂಗಳೂರು ನೋಡ್ಬೇಕು ಅಂತ ಅನ್ನೋದನ್ನ ಒಂದು ಟೂರಿಸಂ ಪ್ಲೇಸ್ ಆಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈಫಿಲ್ ಟವರ್ ಯಾವ ರೀತಿ ಇದೆ ಆ ತರ ಡಿಫ್ರೆಂಟ್ ಡಿಸೈನ್ ಕ್ರಿಯೇಟ್ ಮಾಡಿದ್ವಿ, ತರಿಸ್ಕೊಂಡಿದ್ವಿ ಅದನ್ನ. ಅದಕ್ಕೆ ನೈಸ್ ರೋಡ್ ಹತ್ರ ಬಿಡಿಸ್ಕೊಳ್ಳುವಂತ ವ್ಯವಸ್ಥೆ. ಯಾಕೆಂದ್ರೆ ಅಶೋಕ್ ಹೇಳ್ತಾ ಇದ್ರು 200 ನಮ್ಗೆ ಸರೆಂಡರ್ ಮಾಡಬೇಕಾಗಿದೆ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಅಂತೇಳಿ. ಸೊ ಅವ್ರ ಹತ್ರ ಫರ್ದರ್ ನೆಗೋಷಿಯೇಟ್ ಮಾಡಿ ಅದನ್ನ ಮಾಡ್ತೀವಿ. 3ನೇದು ಒಂದು ಕನೆಕ್ಟಿವಿಟಿನೂ ಕೊಡಬೇಕಾಗ್ತದೆ. ನೈಸ್ ರೋಡ್ ಕೆಂಗೇರಿಯಿಂದ ನಾನು ಇದುವರೆಗೂ ಎಲೆಕ್ಟ್ರಾನಿಕ್ಸ್ ಇದುವರೆಗೂ ಮೆಟ್ರೋಗೆ ಮಧ್ಯದಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಇನ್ನೂ ಇಲ್ಲ. ಅವ್ರಿಗೆ ಫೈನಾನ್ಷಿಯಲಿ ವಯಬಿಲಿಟಿ ಬರುವುದಿಲ್ಲ ಗೊತ್ತಿದೆ ನನಗೆ. ಬಟ್ ಮುಂದಕ್ಕೆ ನಮ್ಗೆ ಮೈಸೂರು ಇದಕ್ಕೆ ಮೆಟ್ರೋಗೆ ಆಡ್ ಮಾಡ್ಬೇಕಾದ್ರೆ ಕಾಸ್ಟ್ ಆಫ್ ಇದನ್ನ ಅಕ್ವಿಷನ್ಸ್ ಕಡಿಮೆ ಇದೆ. ಆ ದೃಷ್ಟಿಯಿಂದ ಸಲಹೆ ಕೊಟ್ಟಿದ್ದೀವಿ. ಸೊ ಇನ್ನ ನಮ್ಮ ಫೀಸಿಬಿಲಿಟಿ ಎಲ್ಲಿ ಬರ್ತದೆ ಆ ಜಾಗದಲ್ಲಿ ಅದನ್ನ ಸ್ಕೈ ಡೆಕ್ ನ ಮಾಡಬೇಕು. ಅದನ್ನ ಸದ್ಯಕ್ಕೆ ಗೌರ್ಮೆಂಟ್ ಇಂದಾನೆ ಮಾಡ್ತೀವಿ. ಮತ್ತೆ PP ಮಾಡ್ಬೇಕು ಅಂತಿತ್ತು, ಅದನ್ನೆಲ್ಲ ಬೇಡ. ಗೌರ್ಮೆಂಟ್ ಇಂದಾನೆ ಮಾಡಿ ಯಾರು ಮ್ಯಾನೇಜ್ಮೆಂಟ್ ಬೇರೆ ಕೊಡೋಣ ಮೇಂಟೆನೆನ್ಸ್ ಅಂತ ಹೇಳಿ ಇದನ್ನ ಕ್ಯಾಬಿನೆಟ್ಗೆ ಸಬ್ಜೆಕ್ಟ್ ನಾನು ತೆಗೆದುಕೊಳ್ತಾ ಇದ್ದೀನಿ. ಎಲ್ಲ ಕ್ಯಾಬಿನೆಟ್ ಸಬ್ಜೆಕ್ಟ್ಗೆ ತೆಗೆದುಕೊಳ್ತಾ ಇದ್ದೀನಿ. ಇದೊಂದೇ ಎಲ್ಲರೂ ಗ್ರಾಂಟ್ಸ್ ಕೇಳಿದ್ದಾರೆ, ಸ್ಪೆಷಲ್ ಗ್ರಾಂಟ್ಸ್ MLA ಕೇಳಿದ್ದಾರೆ. ಹಿಂದೆಲ್ಲ ಕೊಟ್ಟಿದೀವಿ ಅಂತ ನಾನು ಅದಕ್ಕೆ ನಮ್ಮ ಮಿನಿಸ್ಟರ್ಸ್, ಚೀಫ್ ಮಿನಿಸ್ಟರ್ ಹತ್ರ ನಾವು ಮಾತಾಡ್ತೀವಿ. ಮಾತಾಡ್ಬಿಟ್ಟು ಏನೇನು ಕ್ಷೇತ್ರಕ್ಕೆ ನಾವು ಕೊಡ್ಲಿಕ್ಕೆ ಸಾಧ್ಯನೋ ಅವೆಲ್ಲ ಕೊಡ್ತೀವಿ. ಒಂದೇನಪ್ಪಾ ಅಂದ್ರೆ ಎಲ್ಲರೂ ಕೂಡ ಬಹಳ ಸಂತೋಷದಿಂದ ಒಳ್ಳೆ ಸಲಹೆಗಳನ್ನ, ಯಾಕಂದ್ರೆ ಎಲ್ಲ 3 ಸತಿ 4 ಸತಿ 5 ಸತಿ 6 ಸತಿ 7 ಸತಿ 8 ಸತಿ ಗೆದ್ದಂತ ಶಾಸಕರೆಲ್ಲ ಬೆಂಗಳೂರು ನಗರದಲ್ಲಿದ್ದಾರೆ. ಅವರೆಲ್ಲ ಕೂಡ ಬಹಳ ಅನುಭವದ ಮಾತುಗಳನ್ನ, ಅವ್ರಿಗೆ ಆಗ್ತಾ ಇರುವಂತಹ ಸಮಸ್ಯೆಗಳನ್ನ ಏನ್ ಮಾಡ್ಬೋದು, ಯಾವ ರೀತಿ ರೆಕ್ಟಿಫೈ ಮಾಡ್ಬೋದು ಅಂತೇಳಿ ಬಹಳ ಬಿಚ್ಚಿ ಮನಸ್ಸಿನಿಂದ ಅವರೆಲ್ಲ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಬೆಂಗಳೂರಿನ ಮಾಡ್ತೀವಿ. ಆಮೇಲೆ ಬ್ರ್ಯಾಂಡ್ ಬೆಂಗಳೂರು ವಿಚಾರ ಸಂಬಂಧಪಟ್ಟಂತೆ
ಮತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿಲಿ ನಿನ್ನೆ ಅವ್ರದೆಲ್ಲ ಸಲಹೆ ಬಂತು. ಅಪೋಸಿಷನ್ ಪಾರ್ಟಿ ಲೀಡರ್ಸ್, ನಮ್ಮ ಪಾರ್ಟಿ ಲೀಡರ್ಸ್ ಕೂಡ ಚರ್ಚೆ ಮಾಡಿದೆ. ಅವರು ಸ್ವಲ್ಪ ಡೀಟೇಲ್ ಆಗಿ ಆ ಬಿಲ್ ನ ಸ್ವಲ್ಪ ನೋಡ್ಬೇಕು ಅಂತ ಹೇಳಿದ್ರು. ಸೊ ನಾನು ಆತರ ಮಾಡೋದು ಬೇಡ ಅನ್ನೋ ದೃಷ್ಟಿಯಿಂದ ಅವರಿಗೆ ಚರ್ಚೆ ಮಾಡೋಕೆ ಅವಕಾಶ ಕೊಟ್ಟಿದ್ದೇನೆ. ಸೊ ನಮ್ಮ ಅಪೋಸಿಷನ್ ಪಾರ್ಟಿ ಮೆಂಬರ್ಸ್ಗೆ ಲೀಡರ್ಗೆ ತಿಳಿಸಿದ್ದೇನೆ. ಅವರು ಸಲಹೆ ಅವರ ಒಂದಷ್ಟು ಹೆಸರುಗಳನ್ನ ಕೂಡ ಅವ್ರ ಹತ್ರ ತೆಗೆದುಕೊಂಡು ಬಹುಶಃ ಇವತ್ತು ನಾಳೆಲ್ಲ ಅವ್ರು ಇಷ್ಟು ಕೊಡ್ತಾರೆ. ನಾನು ಅದಕ್ಕೊಂದು ಕಮಿಟಿನ, ಹೌಸ್ ಕಮಿಟಿನ ಅನೌನ್ಸ್ಮೆಂಟ್ ಸ್ಪೀಕರ್ ಕೇಳಿ ನಮ್ಮ ಸರ್ಕಾರ ನಮ್ಮ ಪರವಾಗಿ ಯಾರಿರ್ಬೇಕು, ಅವ್ರ ಪರವಾಗಿ ಯಾರಿರ್ಬೇಕು, ಯಾಕಂದ್ರೆ ಅದಕ್ಕೆ ಟೈಮ್ ಡಿವೋಟ್ ಮಾಡಬೇಕು. ಆಗೋದು ಮುಖ್ಯ ಅಲ್ಲ, ಪ್ರತಿಯೊಂದು ವರ್ಡು ಬಹಳ ಮುಖ್ಯ. ಒಂದೊಂದು ವಿಚಾರದಲ್ಲೂ ಕೂಡ ಬೇಕಾದಷ್ಟು ಪ್ರಾಬ್ಲಮ್ಸ್ ನ ಆಕ್ಟ್ ಮಾಡಿದಾಗ ನಾವೆಲ್ಲ ನೋಡಿದ್ದೇವೆ. ಸೊ ಅದಕ್ಕೆ ಅವ್ರು ಯಾವಾಗ ಕೊಡ್ತಾರೆ 2-3 ದಿನದಲ್ಲೇ ಆ ಕಮಿಟಿನ ನಾನು ಅನೌನ್ಸ್ ಮಾಡುವಂತ ಕೆಲಸವನ್ನು ಮಾಡ್ತೇವೆ. ಇನ್ನೇನಿದೆಯಾ?